ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ LED ಲೈಟ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, LED ಸ್ಟ್ಯಾಕ್ ಪ್ರೊಟೆಕ್ಷನ್ ಸರ್ಕ್ಯೂಟ್ ಅನ್ನು ಮತ್ತು ರೆಗ್ಯುಲೇಟರ್ ಕನೆಕ್ಷನ್ ಅನ್ನು ಗುರುತಿಸುವುದು ಹೇಗೆ ಎಂದು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯಬಹುದು LED ಲೈಟ್ ಡಿಸ್ಮ್ಯಾಂಟಲ್ ಮತ್ತು LED ಸ್ಟ್ಯಾಕ್ಸ್ ಕನೆಕ್ಷನ್ ಅನ್ನು ಗುರುತಿಸಿ. LED ಡ್ರೈವರ್ ಬೋರ್ಡ್ಗಳಲ್ಲಿ ರಕ್ಷಣೆ ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಗುರುತಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಅಂಡ್ ಮೆಟೀರಿಯಲ್ ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರಾಪ್ಸ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ವಿತ್ ಲ್ಯಾಂಪ್, LED ಲ್ಯಾಂಪ್ 30 ವಾಟ್, ಸೋಲ್ಡರಿಂಗ್ ಐರನ್ ಕಿಟ್, LED ಲೈಟ್ ಅನ್ನು ಕಿತ್ತು ಹಾಕುವುದು, ಕನೆಕ್ಷನ್ ಗುರುತಿಸುವಿಕೆ ಮತ್ತು LED ಲೈಟ್ ರೆಗ್ಯುಲೇಟರ್ ಸೆಕ್ಷನ್. ಹೆಚ್ಚಿನ LED ದೀಪಗಳು ಕವರ್ ಅಥವಾ MC ಲೋಸರ್ ಹೊಂದಿರುತ್ತದೆ. ಇದು ಪ್ಲಾಸ್ಟಿಕ್ ಕವರ್ ಆಗಿರಬಹುದು. ಅಂಚುಗಳ ಸುತ್ತಲೂ ಕ್ಲಿಪ್ಗಳನ್ನು ನೋಡಿ ಮತ್ತು ಸೂಕ್ತವಾದ ಸ್ಕ್ರೂ ಡ್ರೈವರ್ ಅಥವಾ ಚಾಕುವನ್ನು ಬಳಸಿ ಅವುಗಳನ್ನು ತೆಗೆದುಹಾಕಿ. ಕೆಲವೊಮ್ಮೆ ಕವರ್ ಸ್ಥಳದಲ್ಲಿ ಸ್ನ್ಯಾಪ್ ಆಗಬಹುದು. ಈ ಸಂದರ್ಭದಲ್ಲಿ ನೀವು ಅದನ್ನು ನಿಧಾನವಾಗಿ ಇಣುಕಿ ತೆರೆಯಬೇಕು. ಕವರ್ ತೆಗೆದ ನಂತರ ನೀವು LED ಮಾಡ್ಯೂಲ್ ಅನ್ನು ನೋಡಬಹುದು. ಇದು ಸಾಮಾನ್ಯವಾಗಿ ಸರ್ಕ್ಯೂಟ್ ಬೋರ್ಡ್ ಆಗಿದ್ದು ಅದರ ಮೇಲೆ LEDಗಳನ್ನು ಅಳವಡಿಸಲಾಗಿದೆ. ಈ LED ಮಾಡೆಲ್ಗಳು ತಂತಿಗಳೊಂದಿಗೆ ಕನೆಕ್ಷನ್ ಹೊಂದಿವೆ. ಅವರ ಸ್ಥಾನಗಳು ಮತ್ತು ಧ್ರುವೀಯತೆಗಳನ್ನು ಗಮನಿಸಿ, ಅಥವಾ ನಂತರ ನೀವು ಅವುಗಳನ್ನು ಸರಿಯಾಗಿ ಮರುಸಂಪರ್ಕಿಸಬಹುದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಚಿತ್ರವನ್ನು ತೆಗೆದುಕೊಳ್ಳಿ. ಸೋಲ್ಡರಿಂಗ್ ಕರಗುವ ತನಕ ಸೋಲ್ಡ್ ಹಾಕುವ ಕಬ್ಬಿಣದೊಂದಿಗೆ ಸೋಲ್ಡರಿಂಗ್ ಐರನ್ಗಳನ್ನು ಬಿಸಿ ಮಾಡಿ. ಕೀಳುಗಳಿಂದ ತಂತಿಗಳನ್ನು ನಿಧಾನವಾಗಿ ಎಳೆಯಿರಿ ಮತ್ತು ತಂತಿಗಳನ್ನು ಮುಕ್ತಗೊಳಿಸಿ. LED ಮಾಡೆಲ್ ಅನ್ನು ತೆಗೆದುಹಾಕಿದ ನಂತರ ಯಾವುದೇ ವಿಸಿಬಲ್ ಡ್ಯಾಮೇಜ್ ಅಥವಾ ಸಮಸ್ಯೆಗಳಿಗಾಗಿ ನೀವು ಅದನ್ನು ಪರಿಶೀಲಿಸಬಹುದು. ಇದು ಸುಟ್ಟು ಹೋದ LEDಗಳು, ಹಾನಿಗೊಳಗಾದ ಸರ್ಕ್ಯೂಟ್ಗಳು ಅಥವಾ ಇತರ ಸಮಸ್ಯೆಗಳನ್ನು ಒಳಗೊಂಡಿರಬಹುದು. ಎಲ್ಲ ಕನೆಕ್ಷನ್ಸ್ಗಳು ಮತ್ತು ಫಾಸ್ಟ್ನರ್ಗಳನ್ನು ತೆಗೆದುಹಾಕಿದ ನಂತರ ಡ್ರೈವರ್ ಬೋರ್ಡ್ ಅನ್ನು ಲ್ಯಾಂಪ್ ಹೌಸಿಂಗ್ ಇಂದ ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ. ಇನ್ನು ಲಗತ್ತಿಸಬಹುದಾದ ಯಾವುದೇ ಸೂಕ್ಷ್ಮ ಘಟಕಗಳು ಅಥವಾ ತಂತಿಗಳ ಬಗ್ಗೆ ಗಮನವಿರಲಿ. ಡ್ರೈವರ್ ಬೋರ್ಡ್ ಅನ್ನು ತೆಗೆದುಹಾಕುವುದರೊಂದಿಗೆ ಯಾವುದೇ ಗೋಚರ ಹಾನಿ ಅಥವಾ ಸಮಸ್ಯೆಗಳಿಗಾಗಿ ನೀವು ಅದನ್ನು ಪರಿಶೀಲಿಸಬಹುದು. ಸುಟ್ಟ ಘಟಕಗಳು, ಮಿತಿಮೀರಿದ ಚಿಹ್ನೆಗಳು ಅಥವಾ ಇತರ ಅಸಹಜತೆಗಳಿಗಾಗಿ ನೋಡಿ. LED ಸ್ಟ್ಯಾಕ್ ಕನೆಕ್ಷನ್ಸ್ ಅನ್ನು ಗುರುತಿಸಿ. LED ಸ್ಟ್ಯಾಕ್ಗಳು ಸಾಮಾನ್ಯವಾಗಿ ಸೀರೀಸ್ ಅಥವಾ ಪ್ಯಾರಲಲ್ ಕಾನ್ಫಿಗರೇಷನ್ ಜೋಡಿಸಲಾದ ಬಹು ವೈಯಕ್ತಿಕ LEDಗಳನ್ನು ಒಳಗೊಂಡಿರುತ್ತವೆ. ಒಂದೇ ಗ್ರೂಪ್ಸ್ ಅಥವಾ ರೌಸ್ ಕನೆಕ್ಟೆಡ್ ಫಿಸಿಕಲ್ ಒಟ್ಟಿಗೆ ಕನೆಕ್ಷನ್ಸ್ಗೊಂಡಿರುವ LEDಗಳ ಗುಂಪುಗಳು ಅಥವಾ ಸಾಲುಗಳಿಗಾಗಿ ನೋಡಿ. LED ಡ್ರೈವರ್ ಬೋರ್ಡ್ಗಳಲ್ಲಿ ರಕ್ಷಣೆ ಸರ್ಕ್ಯೂಟ್ ಘಟಕಗಳನ್ನು ಗುರುತಿಸಿ. LED ಡ್ರೈವರ್ ಬೋರ್ಡ್ ಅಲ್ಲಿ ಫ್ಯೂಸ್ ರೆಜಿಸ್ಟರ್ ಅನ್ನು ಗುರುತಿಸುವುದು. ಫ್ಯೂಸ್ ರೆಜಿಸ್ಟರ್ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ರೆಜಿಸ್ಟರ್ಗಳಂತೆ ಕಾಣುತ್ತವೆ. ಸಾಮಾನ್ಯ ರೆಜಿಸ್ಟರ್ಗಳಂತೆಯೇ, ಆದರೆ ಅವು ಗಾತ್ರದ ಸ್ವಲ್ಪ ದೊಡ್ಡದಾಗಿರಬಹುದು. LED ಡ್ರೈವರ್ ಸರ್ಕ್ಯೂಟ್ ಮೂಲಕ ಹರಿಯುವ ಪ್ರವಾಹದ ಪ್ರಮಾಣವನ್ನು ಮಿತಿಗೊಳಿಸುವುದು ಫ್ಯೂಸ್ ರೆಸಿಸ್ಟರ್ನ ಪ್ರಾಥಮಿಕ ಉದ್ದೇಶವಾಗಿದೆ. ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ನಂತಹ ಹಠಾತ್ ಸ್ಪೈಕ್ ಅಥವಾ ಪ್ರವಾಹದ ಉಲ್ಬಣದ ಸಂದರ್ಭದಲ್ಲಿ ಫ್ಯೂಸ್ ರೆಜಿಸ್ಟರ್ ಅಥವಾ ಫ್ಯೂಸ್ ಪ್ರಸ್ತುತದ ಹರಿವನ್ನು ಸುರಕ್ಷಿತ ಮಟ್ಟಕ್ಕೆ ನಿರ್ಬಂಧಿಸುತ್ತದೆ. LED ಡ್ರೈವರ್ ಬೋರ್ಡ್ ಅಲ್ಲಿ ರೆಕ್ಟಿಫೈಯರ್ ಐಸಿಯನ್ನು ಗುರುತಿಸಿ. ರೆಕ್ಟಿಫೈಯರ್ ಐಸಿಗಳು ಸಾಮಾನ್ಯವಾಗಿ ಸಣ್ಣ ಕಪ್ಪು ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಚಿಪ್ಪುಗಳಾಗಿದ್ದು ಬಹು ಪಿನ್ಗಳು ಬದಲಿಗಳಿಂದ ಚಾಚಿಕೊಂಡಿರುತ್ತವೆ. ರೆಕ್ಟಿಫೈಯರ್ ಐಸಿಗಳು ಸಾಮಾನ್ಯವಾಗಿ
ಮೇಲಿನ ಮೇಲ್ಮನೆಯಲ್ಲಿ ಗುರುತುಗಳನ್ನು ಹೊಂದಿರುತ್ತವೆ. ಅದು ಅವುಗಳ ಭಾಗ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಹೆಚ್ಚಿನ ಎಲ್ಇಡಿ ದೀಪಗಳನ್ನು ಡಿಸಿ ವೋಲ್ಟೇಜ್ ಅಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಆದರೆ ಸಾಮಾನ್ಯ ಮನೆಯ ವಿದ್ಯುತ್ ಸಪ್ಲೈ ಎಸಿ ವೋಲ್ಟೇಜ್ ಆಗಿದೆ. ರೆಕ್ಟಿಫೈಯರ್ ಐಸಿಯ ಪ್ರಾಥಮಿಕ ಕಾರ್ಯವು ಒಳಬರುವ ಎಸಿ ವೋಲ್ಟೇಜ್ ಅನ್ನು ಸರಿಪಡಿಸುವುದು. ಎಲ್ಇಡಿಗಳನ್ನು ಪವರ್ ಮಾಡಲು ಸೂಕ್ತವಾದ ಮೃದುವಾದ ಡಿಸಿ ವೋಲ್ಟೇಜ್ ಆಗಿ ಪರಿವರ್ತಿಸುವುದು. ಎಲ್ಇಡಿ ಡ್ರೈವರ್ ಬೋರ್ಡ್ನಲ್ಲಿ ಡ್ರೈವರ್ ಐಸಿಯನ್ನು ಗುರುತಿಸಿ. ಎಲ್ಇಡಿ ಡ್ರೈವರ್ ಐಸಿಗಳು ತಮ್ಮ ಭಾಗ ಸಂಖ್ಯೆಗಳನ್ನು ಸೂಚಿಸುವ ಮೇಲ್ಭಾಗದ ಮೇಲ್ಮೈ ಅಲ್ಲಿ ಗುರುತುಗಳನ್ನು ಹೊಂದಿರುತ್ತವೆ. ಎಲ್ಇಡಿ ಡ್ರೈವರ್ ಐಸಿಗಳು ಎಲ್ಇಡಿಗಳಿಗೆ ಸಪ್ಲೈ ಮಾಡಲಾದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುತ್ತವೆ. ಎಲ್ಇಡಿಗಳು ಸ್ಥಿರವಾದ ಪ್ರವಾಹವನ್ನು ಪಡೆಯುತ್ತವೆ ಎಂದು ಅವರು ಖಚಿತಪಡಿಸಿಕೊಳ್ಳುತ್ತಾರೆ. ಇದು ಎಲ್ಇಡಿ ರಚನೆಯಾದ್ಯಂತ ಏಕರೂಪದ ಹೊಳಪು ಮತ್ತು ಬಣ್ಣದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ವಿಶೇಷವಾಗಿ ಎಲ್ಇಡಿ ಬೆಳಕಿನಂತಹ ಅಪ್ಲಿಕೇಶನ್ಗಳಲ್ಲಿ ಸ್ಥಿರವಾದ ಪ್ರಕಾಶವು ಮುಖ್ಯವಾಗಿದೆ. ಎಲ್ಇಡಿ ಡ್ರೈವರ್ ಬೋರ್ಡ್ನಲ್ಲಿ ಸ್ವಿಚಿಂಗ್ ಟ್ರಾನ್ಸ್ಫಾರ್ಮರ್ ಅನ್ನು ಗುರುತಿಸಿ. ಸ್ವಿಚಿಂಗ್ ಟ್ರಾನ್ಸ್ಫಾರ್ಮರ್ಗಳನ್ನು ಆರ್ಎಫ್ ಎಂದು ಕರೆಯುತ್ತಾರೆ. ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್ಗಳು ಸಾಮಾನ್ಯವಾಗಿ ಎಲ್ಇಡಿ ಡ್ರೈವರ್ ಬೋರ್ಡ್ ವಿದ್ಯುತ್ ಸಪ್ಲೈ ವಿಭಾಗದಲ್ಲಿ ನೆಲೆಗೊಂಡಿವೆ. ಗರಿಷ್ಠ ಶಕ್ತಿಯನ್ನು ವರ್ಗಾಯಿಸಲು ಪ್ರತಿರೋಧ ಹೊಂದಾಣಿಕೆ, ಸರ್ಕ್ಯೂಟ್ಗಳ ನಡುವಿನ ಡಿಸಿ ಪ್ರತ್ಯೇಕತೆ, ವೋಲ್ಟೇಜ್ ಮತ್ತು ಕರೆಂಟ್ ಸ್ಟೆಪ್ ಆಫ್ ಅಥವಾ ಸ್ಟೆಪ್ ಡೌನ್, ಅಸಮತೋಲಿತ ಮತ್ತು ಸಮತೋಲಿತ ಸರ್ಕ್ಯೂಟ್ಗಳ ನಡುವೆ ಇಂಟರ್ಫೇಸ್ ಮಾಡುವುದು ಮುಂತಾದ ಹಲವಾರು ಕಾರಣಗಳಿಗಾಗಿ ಈ ಟ್ರಾನ್ಸ್ಫಾರ್ಮರ್ಗಳನ್ನು ವಿವಿಧ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಬಳಸಲಾಗುತ್ತದೆ. ಎಲ್ಇಡಿ ಡ್ರೈವರ್ ಸರ್ಕ್ಯೂಟ್ನಲ್ಲಿ ಕೆಪಾಸಿಟರ್ಗಳನ್ನು ಗುರುತಿಸಿ. ಕೆಪಾಸಿಟರ್ಗಳು ಸಾಮಾನ್ಯವಾಗಿ ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಆಕಾರದಲ್ಲಿರುತ್ತವೆ. 2 ಲೀಡ್ಗಳು. ಇನ್ಪುಟ್ ವಿದ್ಯುತ್ ಸರಬರಾಜಿನಲ್ಲಿ ಇರುವ ಎಸಿ ರಿಪ್ಪಲ್ ಅಥವಾ ಶಬ್ದವನ್ನು ಫಿಲ್ಟರ್ ಮಾಡಲು ಕೆಪಾಸಿಟರ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಕೆಪಾಸಿಟರ್ಗಳು ಎಲ್ಇಡಿ ಡ್ರೈವರ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಅನ್ನು ಸ್ಥಿರಗೊಳಿಸುವ ಮೂಲಕ ವೋಲ್ಟೇಜ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ವಿದ್ಯುತ್ ಸರಬರಾಜಿನಲ್ಲಿ ಸಂಭವಿಸಬಹುದಾದ ಅಸ್ಥಿರ ವೋಲ್ಟೇಜ್ ಸ್ಟ್ರೈಕ್ಸ್ ಅಥವಾ ಸರ್ಜ್ ಸಂಗ್ರಹಿಸಲು ಅವು ಸಹಾಯ ಮಾಡಬಹುದು. ಎಲ್ಇಡಿ ಲ್ಯಾಂಪ್ ಮತ್ತೆ ಜೋಡಿಸಿ ಮತ್ತು ಅದನ್ನು ಪರೀಕ್ಷಿಸಿ. ಎಲ್ಇಡಿ ಮಾಡೆಲ್ ಡ್ರೈವರ್ ಬೋರ್ಡ್, ಹೌಸಿಂಗ್ ಮತ್ತು ಡಿಸೆಂಬಲ್ ಮಾಡುವ ತೆಗೆದುಹಾಕಲಾದ ಯಾವುದೇ ಇತರ ಭಾಗಗಳನ್ನು ಒಳಗೊಂಡಂತೆ ಎಲ್ಲಾ ಅಗತ್ಯ ಘಟಕಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಡ್ರೈವರ್ ಬೋರ್ಡ್ ಅನ್ನು ಲ್ಯಾಂಪ್ ಹೌಸಿಂಗ್ನ ಅದರ ಮೂಲ ಸ್ಥಾನಕ್ಕೆ ಹಿಂತಿರುಗಿಸಿ. ಅಗತ್ಯವಿರುವಂತೆ ಸ್ಕ್ರೂಗಳು ಅಥವಾ ಇತರ ಫಾಸ್ಟ್ನರ್ಗಳನ್ನು ಬಳಸಿಕೊಂಡು ಅದನ್ನು ಸುರಕ್ಷಿತಗೊಳಿಸಿ. ಎಲ್ಇಡಿ ಮಾಡೆಲ್ ಅನ್ನು ಅದರ ಮೂಲ ಸ್ಥಾನಕ್ಕೆ ಸರಿಪಡಿಸಿ. ಕಿತ್ತು ಹಾಕುವ ಸಮಯದಲ್ಲಿ ಮಾಡಿದ ಗುರುತುಗಳ ಪ್ರಕಾರ ಬೆಸುಗೆ ಹಾಕುವ ಮೂಲಕ ಸರಿಯಾದ ಧ್ರುವೀಯತೆಯೊಂದಿಗೆ ಡ್ರೈವರ್ ಬೋರ್ಡ್ ಮತ್ತು ಎಲ್ಇಡಿ ಮಾಡೆಲ್ ನಡುವೆ ತಂತಿಗಳನ್ನು ಮರು ಕನೆಕ್ಟ್ ಮಾಡಿ. ಎಲ್ಇಡಿಯನ್ನು ವಿದ್ಯುತ್ ಸರಬರಾಜಿಗೆ ಕನೆಕ್ಟ್ ಮಾಡಿ ಮತ್ತು ಅದರ ಹೊಳಪನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. ಎಲ್ಇಡಿ ಬೆಳಕನ್ನು ಡಿಸ್ಮ್ಯಾಂಟಲ್ ಮತ್ತು ಎಲ್ಇಡಿ ಸ್ಟ್ಯಾಕ್ ಕನೆಕ್ಷನ್ ಅನ್ನು ಗುರುತಿಸಿ. ಎಲ್ಇಡಿ ಡ್ರೈವರ್ ಬೋರ್ಡ್ ಅಲ್ಲಿ ರಕ್ಷಣೆ ಸರ್ಕ್ಯೂಟ್ ಘಟಕಗಳನ್ನು ಗುರುತಿಸಿ. ಇದು ಈ ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.